ಈ ಮೂಲಕ ಮುಕ್ತವಾಗಿ ಹೇಳುತ್ತೇನೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಹೋಗಲು ತಲುಪಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಸರ್ಕಾರ ನೀಡಿರುವಂತಹ ಈ ಸಾರಿಗೆ ವ್ಯವಸ್ಥೆ ಸರಿಯಾದ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಅದಕ್ಕೆ ತಮ್ಮಲ್ಲಿ ಮನವಿ ಏನೆಂದರೆ, ನೀವು ಪ್ರಬುದ್ಧರಾಗಿ ಪ್ರಬುದ್ಧರನ್ನು ಆಯ್ಕೆ ಮಾಡಿ ಎಂದು ತಮ್ಮಲ್ಲಿ ಸವಿನಯದಿಂದ ಪ್ರಾರ್ಥಿಸುತ್ತಾ, ಈ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಡಲು ಸರ್ಕಾರದಲ್ಲಿ ಮನವಿ ಮಾಡುತ್ತಾ ಮತ್ತು ಪೋಷಕರ ಗಮನಕ್ಕೆ ಒಳ್ಳೆಯ ಅಧಿಕಾರಿಯನ್ನು ನಾವು ಆಯ್ಕೆ ಮಾಡಲೆಂದು ಕೋರುತ್ತಿದ್ದೇನೆ. ಸರ್ಕಾರದಲ್ಲಿ ಇನ್ನೊಂದು ಮನವಿ, ಈ 9 ಗಂಟೆಯಿಂದ 9:30 ಒಳಗೆ ಇನ್ನೊಂದು ಸಾರಿಗೆ ಬಸ್ಸನ್ನು ಒಪ್ಪಿಸಿಕೊಡುವುದಾಗಿ ನಿಮ್ಮಲ್ಲಿ ಕೋರುತ್ತಿದ್ದೇವೆ. ಈ ಅವ್ಯವಸ್ಥೆಗೆ ಕಾರಣಕರ್ತರನ್ನು ನಾವು ತೀವ್ರವಾಗಿ ನಿಂದಿಸುತ್ತಾ, ಈ ನಿಮ್ಮ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳ ಜೀವನ ಹಾನಿಯಾಗಬಾರದೆಂದು ತಮ್ಮಲ್ಲಿ ಕೋರುತ್ತಾ, ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಸರ್ಕಾರದ ಗಮನವನ್ನು ಸೆಳೆಯೋಣ. ಈ ಸಾರಿಗೆ ವ್ಯವಸ್ಥೆಯು ದಾವಣಗೆರೆಯಿಂದ ಕಡೂರಿನವರೆಗೆ ಸಾಗುತ್ತಿದ್ದು, ನೀವು ನೋಡುತ್ತಿರುವ ಈ ದೃಶ್ಯದಲ್ಲಿ ಬಸ್ಸು ಮುಂದಕ್ಕೆ ಹೋಗುತ್ತಿದ್ದರೂ ಸಮೇತ ವಿದ್ಯಾರ್ಥಿಗಳು ಅಲ್ಲೇ ಉಳಿದಿರುವುದಾಗಿ ನಿಮ್ಮ ಕಣ್ಣಲ್ಲಿ ಕಾಣುತ್ತಿದ್ದು, ಈ ವ್ಯವಸ್ಥೆಗೆ ಸುವ್ಯವಸ್ಥೆಯನ್ನು ಮಾಡಿಕೊಡುವುದಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸವಿನಯದಿಂದ ಪ್ರಾರ್ಥಿಸುತ್ತಾ, ಈ ಮಕ್ಕಳ ಭವಿಷ್ಯಕ್ಕೆ ತುಂಬ ಉಪಯೋಗವಾಗಲಿ ಎಂದು ಕೋರಿಕೊಳ್ಳುತ್ತೇವೆ. ಧನ್ಯವಾದ.